ನಾನು ಆ್ಯಕ್ಚುಲಿ ಸುಮ್ಮನೆ ಯೂಟ್ಯೂಬ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ, ರ್ಯಾಂಡಮ್ ವೀಡಿಯೋಸ್ ನೋಡ್ತಿದ್ದೆ, ಶಾರ್ಟ್ಸ್ ನೋಡ್ತಿದ್ದೆ, ಹಾಗೆ ಸುಮ್ಮನೆ ರ್ಯಾಂಡಮ್ ವೀಡಿಯೋಸ್ ನೋಡ್ತಾ ಇದ್ದೆ. ಸಡನ್ ಆಗಿ ನಂಗೆ ಒಂದು ತಮ್ಮನೇಲ್ ಕಾಣಿಸ್ತು. ಓಕೆ, ಅದು ಎಲ್2 ಮುಕ್ತ ಅನ್ನೋ ಒಂದು ಕನ್ನಡ ಒಂದು ಒಫಿಷಿಯಲ್ ಟ್ರೈಲರ್ ಸಿಕ್ತು. ಓಕೆ, ನಾನೇನು ಎಕ್ಸ್ಪೆಕ್ಟೇಷನ್ ಇಲ್ಲ, ಸುಮ್ಮನೆ ಕ್ಲಿಕ್ ಮಾಡಿದೆ, ನೋಡಿದೆ. ಇಟ್ ವಾಸ್ ಸರ್ಪ್ರೈಸಿಂಗ್ಲಿ ಗುಡ್. ಇದು ನಮ್ಮ ಕೊಡಗಿನ ಸಿನಿಮಾ, ನಮ್ಮ ಕೊಡಗಿನವರು ಮಾಡಿರೋ ಅವರ ಒಂದು ಸಂಸ್ಕೃತಿನ ತೋರಿಸಿರುವಂಥ ಸಿನಿಮಾ. ಸೊ ನಿಮಗೂ ಹಂಚ್ಕೊಬೇಕು, ನಿಮ್ಗೆ ರಿಯಾಕ್ಟ್ ಮಾಡ್ಬೇಕಂತ ಅನ್ನಿಸ್ತು. ಯಾವ ಪ್ರಮೋಷನ್ ವಿಡಿಯೋ ಅಲ್ಲ, ಸುಮ್ಮನೆ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು ಕಂಟೆಂಟ್, ಸೊ ಅದಕ್ಕೋಸ್ಕರ ಮಾಡ್ತಿರೋದು. ಸೊ ಏನು ಹೇಳ್ತಾರ, ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಎಲ್2 ಮುತ್ತ ಅನ್ನೋ ಒಂದು ಅಫಿಷಿಯಲ್ ಕನ್ನಡ ಸಿನಿಮಾದ ಮೇಲೆ ಟ್ರೈಲರ್ ಮೇಲೆ ರಿಯಾಕ್ಟ್ ಮಾಡಕೊಂಡಿದ್ದೀನಿ. ಸೊ ಏನು ಹೇಳ್ತಾರ, ಲೆಟ್ಸ್ ಗೋ. ಕರ್ನಾಟಕದ ಕಾಶ್ಮೀರ, ಕೊಡಗು. ಇಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗಳು ತುಂಬಾ ತಂಪಾಗಿ ಹಸ್ರಾಗಿರುತ್ತೆ. ಹಂಗನ್ಕೊಂಡ್ರೆ ಕೆಲವೊಮ್ಮೆ ತಪ್ಪಾಗುತ್ತೆ. ಕೆಲವೊಂದು ಘಟನೆಗಳು ತುಂಬಾ ಕೆಂಪಾಗಿ ಬಿಸಿಯಾಗಿ ಕೂಡ ಇರುತ್ತೆ. ಕೆಲವ್ರಿಗೆ ಜಾತ್ರೆ ಆದ್ರೆ ಇನ್ ಕೆಲವ್ರಿಗೆ ಅಂತಿಮ ಯಾತ್ರೆ. ಶಕ್ತಿ ಉಂಡು. ಈ ಶಕ್ತಿ ಇರೋ ಶಂಕ ಇರೋದು ನಿಜವಾಗ್ಲೂ ನಿಜನಾ? ನಿಜ. ಮಾರ್ಕೆಟ್ಲ ಭಾರಿ ಬೆಲೆ ಉಂಡೆ. ನಿನ್ ಬಳಿ ಯಾವ್ದೋ ಶಂಕ ಉಂಟಂತ ನಿಜವಾ? ನನ್ನ ಶಂಕ ಬದಲಾಗಿದೆ. ದಾರ ಮಾಡಿ ತಿಕ್ಕು. ಋಣ ಬಿರಿಯಲಿ ಬಾಳ ಸುಳಿಯಲಿ ಕಪಟದ ರೇಖೆಯು ನನ್ನ ಕೈಯಲಿ ತೂಕ ಬಿರಿಯಲಿ ಬಾಳ ಸುಳಿಯಲಿ ನೆಟ್ಟರ ಋಣವನ್ನು ತೀರಿಸೋ. Innocent wild. ಚೆನ್ನಾಗಿತ್ತು. ಅಂಡ್ ಸ್ವಲ್ಪ ಒಂದು ಹೊಸ ಕಾನ್ಸೆಪ್ಟ್ ನೋಡಿದ್ವಿ ಅಂತ ಅನಿಸ್ತು. ಇಟ್ ವಾಸ್ ರಿಫ್ರೆಶಿಂಗ್. ಅಂದ್ರೆ ಗೊತ್ತಾಗುತ್ತೆ ಒಂದು ಹೇಗೆ ಒಂದೊಂದು ಬ್ಯೂಟಿಫುಲ್ ಪ್ಲೇಸ್ ನೋಡ್ತೀವಿ, ಅದ್ರ ಹಿಂದೆ ಒಂದು ಎಷ್ಟು ಭಯಾನಕ ಸೀಕ್ರೆಟ್ಸ್ ಗಳಿರುತ್ತೆ, ಒಂದು ಡಾರ್ಕ್ ಸೀಕ್ರೆಟ್ಸ್ ಗಳು ಎಷ್ಟಿರುತ್ತೆ ಇದ್ರ ಬಗ್ಗೆ ಹೇಳಿದ್ದಾರೆ. ಒಂದು ಸರಣಿ ಕೊನೆಗಳು ಹೇಳಿದ್ದಾರೆ. ಅಂಡ್ ಹೀರೋ ಕ್ಯಾರೆಕ್ಟರ್ ಅಲ್ಲಿ ಯಾವ ತರ ಹೀರೋ ಅಂದ್ರೆ ಗೊತ್ತಾಗಿಲ್ಲ, ಆಂಟಿ ಹೀರೋ ಅಂತ ಅನ್ಸುತ್ತೆ ಇಲ್ಲಿ ನೋಡಿದ್ರೆ. ಯಾಕಂದ್ರೆ ಅವ್ರು ಕೆಟ್ಟವರ ಒಳ್ಳೆಯವರ ಅಂತಾರೆ, ಎಲ್ಲೂ ಹೀರೋ ಕ್ಯಾರೆಕ್ಟರ್ ಎಲ್ಲೂ ಗೊತ್ತಾಗಿಲ್ಲ. ಅಂತಾರೆ ಮಲ್ಟಿಪಲ್ ಕ್ಯಾರೆಕ್ಟರ್ಸ್, ತುಂಬಾ ಕ್ಯಾರೆಕ್ಟರ್ಸ್ ನೋಡಿದ್ವಿ. ಅಂಡ್ ತುಂಬಾ ಜನ ಆಕ್ಟರ್ಸ್ ಇದ್ದಾರೆ. ಸೊ ಸಾರಿ, ನಂಗೆ ಯಾರ ಹೆಸರು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಬಟ್ ಸ್ಟಿಲ್ ಒಂದು ಟ್ರೈಲರ್ ಒಂದು ಕ್ವಾಲಿಟಿ ಅಂತ ಒಂದಿದೆ, ಕ್ವಾಲಿಟಿ ಡೆಫಿನೆಟ್ ಆಗಿದೆ. ಅಂಡ್ ಒಂದೊಂದು ಶಂಕ, ಒಂದೊಂದು ಶಕ್ತಿಯುಳ್ಳ ಒಂದು ಶಂಕ ಇದೆ. ಅದ್ರ ಸುತ್ತ ಒಂದು ಇಡೀ ಒಂದು ಕಥೆ ನಡೆಯುತ್ತೆ ಅಂತ ಅನಿಸ್ತಾ ಇದೆ. ಐ ಗೆಸ್ ಇಟ್ಸ್ ರಿವೆಂಜ್ ಡ್ರಾಮಾ ಅಂತ ಅನಿಸ್ತಾ ಇದೆ. ರಿವೆಂಜ್ ಮಿಸ್ಟ್ರಿ ಡ್ರಾಮಾ, ಕ್ರೈಮ್ ಥ್ರಿಲ್ಲರ್ ಇರ್ಬೋದು ಅಂತ. ಯಾಕಂದ್ರೆ ಒಂದು ಶಂಕ ಸಿಗುತ್ತೆ, ಅವ್ನು ಎಲ್ಲೋ ನೋಡ್ಬೋದು ಹೀರೋ ಆಗಿರೋ ಅಲ್ಲೆಲ್ಲೋ ಕೆರೆಯಲ್ಲಿ ಏನು ಮಾಡ್ತಿರ್ತಾರೆ, ನೀರಲ್ಲಿ ಒಂದು ಶಂಕ ಸಿಗುತ್ತೆ. ಆ ಶಂಕನ ಯಾರು ಅದನ್ನ ಕೇಳ್ಕೊಂಡ್ ಬರ್ತಾರೆ, ಅದರಿಂದ ಎಲ್ಲ ಮನೆಗೆ ಫುಲ್ ಕೂಗಾಡೋದು ಕಿರ್ಚಾಡೋದನ್ನ ಎತ್ಕೊಂಡು ಹೋಗ್ತಾರೆ. ಅದರಿಂದ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗುತ್ತೆ. ಐ ಗೆಸ್ ಆ ತರ ಇಲ್ಲಿ ಫ್ಯಾಮಿಲಿಯಲ್ಲಿ ಬಿಟ್ಕೊಟ್ಟಿಲ್ಲ. ಬಟ್ ಫ್ಯಾಮಿಲಿ ಅಕಸ್ಮಾತ್ ಸುಮ್ಮನೆ ಈಗ ಲವ್ ಸೀನ್ ಅವೆಲ್ಲ ಏನು ತೋರಿಸಿಲ್ಲ. ಬಟ್ ಅದೇ ಅದರಿಂದ ಒಂದು ದೊಡ್ಡ ಒಂದು ಘಟನೆ ಆಗತ್ತೆ ಅಂತ ಅನ್ಸುತ್ತೆ. ಅಂಡ್ ಹೀರೋ ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್, ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಅಂತ ಅನಿಸ್ತು. ಪರವಾಗಿದೆ ಕಥೆ ನೋಡಿದ್ರೆ. ಅಂಡ್ ಒಬ್ಬ ಕ್ರೈಮ್ ಥ್ರಿಲ್ಲರ್ ಇದೆ. ಸೊ ಏನೊಂದು ಹೊಸತನಂತೂ ಕಾಣಿಸ್ತಿದೆ ಟ್ರೈಲರ್ ಅಲ್ಲಿ. ಎಲ್2 ಮುತ್ತ ಟ್ರೈಲರ್ ನೋಡಿದ ಮತ್ತೆ ಅನ್ಸಿದ್ರೆ ಆ ಲಾಸ್ಟ್ ಒಂದು ಶಾರ್ಟ್ ಬರ್ತದೆ, ತಿನ್ನೋ ಶಾರ್ಟ್, ಅದು ನನಗೆ ಕೈದಿ ಫೀಲ್ಸ್ ಕೊಡ್ತು. ಆ ಒಂದು ಕೈದಿ ಸಿನಿಮಾದ ನನಗೆ ನೋಡ್ದಂಗೆ ಆಯ್ತು. ಕೈದಿ ಒಂದು ಲುಕ್ ಬಂತು.
ಸೊ ಅದು ಪಾಸಿಟಿವ್ ಆಗಿ ಬರುತ್ತೋ ನೆಗೆಟಿವ್ ಆಗುತ್ತೋ ಗೊತ್ತಿಲ್ಲ. ತಮ್ಮನಿಗೂ ಅದನ್ನ ಯೂಸ್ ಮಾಡಿದ್ರು, ತಿನ್ನೋದು, ಪಟಾಕಿ ಹಿಡಿತಾರೆ, ಪಟಾಕಿ ಹೇಳ್ತಿಲ್ಲ, ಬಟ್ ಹಂಗೆ ಇತ್ತು, ಇದು ರಾ ಕ್ಯಾರೆಕ್ಟರ್ ಆಗಿತ್ತು. ಸೊ ನನ್ನ ಕೈಗೆ ಫೀಲ್ಸ್ ಕೊಡ್ತು, ಗೊತ್ತಿಲ್ಲ ಏನಾಗುತ್ತೆ ಸಿನಿಮಾ ಅಂತ ನೋಡೋಣ. ಅಂಡ್ ನಮ್ಗೆ ಎಲ್ಟು ಮುತ್ತ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ಅದೊಂದು ಕೊಡಗಿನ ಒಂದು ಲೋಕಲ್ ಲ್ಯಾಂಗ್ವೇಜ್ ಪದನೇ ಅಂತ ಇರಬೇಕು, ಕೊಡಗು ಲ್ಯಾಂಗ್ವೇಜ್ ಪದ ಇರಬೇಕು. ಸೊ ನಿಮ್ಗೆ ಅದು ಕೊಡಗಿನ ಅದು ವಿಡಿಯೋ ನೋಡ್ತಿದೆ, ನಿಮ್ಗೆ ಅದು ಗೊತ್ತಿದೆ, ದಯವಿಟ್ಟು ತಪ್ಪದೆ ನೀವು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಮತ್ತೆ ಟ್ರೈಲರ್ ಅಂತ ಹೇಳಿ, ನಿಮ್ಮ ಒಪಿನಿಯನ್ ಅನಿಸಿಕೆಯನ್ನು ತಿಳಿಸಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೇನೆ ಅಂತೇಳಿ